ಒಂದ್ ನಿಮಿಷ ಚಿಕ್ಸಿದಣ ನೀವು ಕರ್ಕ ಬರೋದಲ್ಲ. ಒಂದ್ ನಿಮಿಷ ಮಾತು ತಗೊಳ್ಳಿ, ನಮ್ಮ ಮಾತು ತಗೊಳ್ಳಿ. ನೀವು ಕರ್ಕ ಬರಬೇಡಿ. ನೀವು ಇಲ್ಲಿ ನಿನ್ನ ಕರ್ಕ ಬನ್ನಿ, ನಾವ್ ಹೇಳ್ತಾ ಇಲ್ಲ. ಒಂದ್ ನಿಮಿಷ, ನಿಮ್ದು ಇಲ್ಲಿ ಪ್ರಚಾರದ ಕೊರತೆ ಆಯ್ತಾ? ಪ್ರಚಾರದ ಕೊರತೆ ಹೇಳ್ತಾ ಇರೋದು ನಾವು. ನಿಮ್ ಕರ್ಕ ಬನ್ನಿ ಅಂತ ಹೇಳ್ತಾ ಇದೀವ. ಅದನ್ನ ನಾವ್ ಹೇಳ್ತಾ ಇರೋದು, ಅರ್ಥ ಆಯ್ತಾ? ಈ ಪಂಚಾಯತ್ ಮೆಂಬರ್ನ ತಗೊಬನ್ನಿ ಅಂತ ಕರ್ಕ ಬನ್ನಿ ಅನ್ನಕಾಯ್ತದ? ಪ್ರಚಾರದ ಕೊರತೆ ಯಾರು ತಿಳ್ಕೊತಾರೆ? ನೀವು ಪ್ರಚಾರ ಮಾಡ್ಬೇಕು ಪಂಚಾಯತಿ ಅವರು, ಆಯ್ತಾ? ಆ ಕಡೆಗೆ ಹೋದ್ರೆ ಇವರು ಕಂಠಕೆರೆ ಸಿದ್ದಣ್ಣವ್ರ ಮನೆಯವರು ಎಲ್ಲ SHG ಗ್ರೂಪ್ಸ್ ಆಕ್ಟಿವ್ ಇರೋ ಮೆಂಬರ್ಸು. ಇನ್ನು ನಮ್ಮ ಮನೆಗಳಲ್ಲಿದ್ದಾರೆ. ಈ ಕಡೆ ಬಂದ್ರೆ ಅಂಗನವಾಡಿ ರೂಪರ್ ಕಡೆಯಿಂದ ಯಾರು ಇವರು ಕಾಂತಕ್ಕ, ಸೌಭಾಗ್ಯ, ಇವರೆಲ್ಲ ಆಕ್ಟಿವ್. ಆಶಾ, ಇವರೆಲ್ಲ ನಮ್ಮ ಆಕ್ಟಿವ್ ಮೆಂಬರ್ಸ್ ಅಲ್ವಾ? ಒಂದಲ್ಲ ಒಂದು ಯೋಜನೆಯಲ್ಲಿ ಆಕ್ಟಿವ್ ಇರೋ ಮೆಂಬರ್. ಮತ್ತೆ ಎಲ್ಲಿದ್ದಾರೆ ಅವರು? ಕರ್ತಿಲ್ಲ. ನೀವು ಕರ್ತಿಲ್ಲ ಅಣ್ಣ. 2000 ಪಾಂಪ್ಲೆಟ್ ಡಸ್ಟ್ಬಿನ್ ಹಾಕ್ತೀರಿ. ಒಂದ್ ನಿಮಿಷ ಅಕ್ಕ, ನೀವ್ ಮಾಡ್ತು ಮಧ್ಯ ಬರ್ತೀನಿ. ಮಧ್ಯ ನಿಮ್ಮ ಮಾತಿಗೆ ಪಂಚಾಯತಿ ಮುಂದ್ಗಡೆ ಮತ್ತೆ ಪೋಸ್ಟ್ ಆಫೀಸ್ ಮುಂದ್ಗಡೆ ಕಸ ಹಾಕಿದಿರಿ. ಇಲ್ಲಿ ಒಂದು ಡಸ್ಟ್ಬಿನ್ ಇಡಿ ಅಂತ ಎಷ್ಟು ಸರಿ. ಸಸಿಯಣ್ಣ ಎಲ್ಲಿದೆಯಪ್ಪ? ಸಸಿ ಹೇಳಿಲ್ವಪ್ಪ, ನಾನು ಡಸ್ಟ್ಬಿನ್ ಇಡಪ್ಪ. ನಮ್ಮ ಮನೆಗಳ ಕಡೆ ತೂಕ ಬರುತ್ತೆ. ನಾವು ಸ್ವೀಪರ್ ತರ ಇದುವರೆಗೂ ಇಟ್ಟಿದ್ದು ನಾವು ನೋಡೇ ಇಲ್ಲ ಅಣ್ಣ. ಯಾವಾಗ ಪ್ರಾರಂಭದ ಹಂತದಲ್ಲಿ ಒಂದು 7 ವರ್ಷದಲ್ಲಿ ಇಟ್ಟಿದ್ದು ನಾವು ಕಂಪ್ಲೇಂಟ್ ಮಾಡ್ತಿದ್ವಲ್ಲ. ನಾವು ಬಾಡಿಗೆ ಇರೋರೇ ಇರ್ಬೋದು, ಲಾಸ್ ಆಗಿರೋ. ಇಲ್ಲಿ ಈ ಬೆಳಿಗ್ಗೆ ಟೈಮ್ ಯಾರು ಪಂಚಾಯತಿ ಈ ವ್ಯಾಪ್ತಿಯವರೇ ಬರ್ಬೇಕಿಲ್ಲ. ಯಾರು ಪಂಚಾಯತಿ ಸಿಬ್ಬಂದಿ ಮತ್ತೆ ಚುನಾಯಿತ ಪ್ರತಿನಿಧಿಗಳು ಬನ್ನಿ, ಒಂದು ರೌಂಡು ಅಲ್ಲಿ ರೋಡಿಂದ ಜಸ್ಟ್ ಸ್ಕೂಲ್ ತನಕ ಬನ್ನಿ. ಎಷ್ಟು ಕವರ್ಗಳು ಬಿದ್ದಿರುತ್ತೆ ನೀವು ನೋಡಿ. ಅದು ನೋಡಿ ಅಲ್ಲಿ ಇರ್ಬೋದಾ ಅಂತ ಹೇಳಿ. ನಮ್ಗೆ ಹೊಣೆ ಬರ ಕಸ ಅದು. ಹೆಣ್ಮಕ್ಳಿಗೆ ಹೊಣೆ ಬರ. ಬೀದಿಲ್ ಬರೋ ನೀರುಗಳು ಅದನ್ನೆಲ್ಲ ತಳ್ಕೊಂಡು ನಿಂತಿರೋದು. ದಯವಿಟ್ಟು ಅಣ್ಣ, ಕಾಟಾಚಾರಕ್ಕಿದೆ ಯಾವುದು ಆಗ್ತದೆ. ಸುಮ್ಮನೆ ಮುಂದೂಡೋದು ಇದೇನು ಅಂದ್ರೆ ವೈದ್ಯ ಹೇಳೋದು ಅಲ್ವನ, ರೋಗಿ ಬಯಸೋದು ಅಲ್ವನ. ಸೇಮ್ ಗ್ರಾಮ ಪಂಚಾಯತಿಗೆ ನಿದರ್ಶನ ಇದೆ. ಎಲ್ಲಿದೆ? 2 ಇಲಾಖೆಯವ್ರು ತೋರಿಸಿ. ಬರಲ್ಲ ಅಲ್ಲ ಅಣ್ಣ, ನಿಮ್ಗೆ ಬೇರೆ ಕಾಪಿ ಮಾಡೋದೇ ಬೇಡ ಅಣ್ಣ. ಇಲ್ಲ ಬೇರೆ ಕಾಪಿ ಮಾಡ್ತೀರಾ. ಈಗ ನಿಮ್ಮೂರಿನಲ್ಲಿ ಈಗ ನೀವು ಕೆಂಪರಾಜ್ ನಿಮ್ ತರ ಎಷ್ಟು ಜನ ಆಕ್ಟಿವ್ ಆಗಿದ್ದಾರೆ? ಮತ್ ನೀವ್ ಯಾಕೆ ಒಬ್ಬರೇ ಇದ್ದೀರಾ ಆಕ್ಟಿವ್ ಆಗಿ? ಅದ್ ನಿಮ್ಗೆ ಬೇಕು, ನೀವು ಇದ್ದೀರಾ. ಅವ್ರಿಲ್ಲ ಅಂತ ನೀವು ಇನ್ಆಕ್ಟಿವ್ ಆಗ್ಬೋದಿತ್ತಲ್ಲ. ದಟ್ ಇಸ್ ಕೆಂಪಣ್ಣ. ಹಂಗೆ ನೀವು ದಟ್ ಇಸ್ ಗ್ರಾಮ ಪಂಚಾಯತಿ ಅವರು ಬೇರೆ ಪಂಚಾಯತಿ ಯಾಕೆ ಕಾಪಿ ಮಾಡ್ಬೇಕು? ನಾವ್ ವಿಶೇಷವಾಗಿರೋ, ನಾವ್ ವಿಭಿನ್ನವಾಗಿ ಕೆಲಸ ಪಂಚಾಯತಿ ಬೆಳೀಲಿ ಅಂತ ಮಾಡೋಣ. ನಮ್ಮದು ಅಂತ ಮಾಡಿ ಅಣ್ಣ. ಬೇರೆ ಅವ್ರು ಬರಲ್ಲ ಅನ್ನೋದಕ್ಕಿಂತ ಅವ್ರನ್ನ ನಾವು ಕರೆಸ್ಬೇಕು ಅನ್ನೋದಿರ್ಬೇಕು. ಇದು ಒಂದು ಅಕ್ಕ. ಮತ್ತೊಂದು ನಾನು ನಮ್ಮ ಇವ್ರಿಗೆ ಹರೀಶ್ ಸರ್ಗೆ ಫೋನ್ ಮಾಡಿದ್ದೆ. ನಾನು ಯಾವುದೋ ಬೇರೆ ಪ್ರೋಗ್ರಾಮ್ ವಿಚಾರವಾಗಿ ಮಹಿಳೆಯರನ್ನ ಈ ಥರ ಒಂದು ಅವೇರ್ನೆಸ್ ಕೊಡಬೇಕು, ಸೇರಿಸ್ತೀವಿ ಸರ್ ನಿಮ್ಮ ಪಂಚಾಯತಿಂದ. ಒಂದು 30ರಿಂದ 40 ಜನಕ್ಕೆ ಊಟದ ವ್ಯವಸ್ಥೆ ಮಾಡ್ಕೊಡಿ ಅಂತ ಕೇಳಿ. ಇದು ಯಾಕೆ ಎಲ್ಲರೂ ಅಧ್ಯಕ್ಷರು ಗಮನದಲ್ಲಿ ಇರಲಿಕ್ಕೆ? ನಾವು ಇಂಡಿವಿಜುವಲ್ ಅಣ್ಣ, ನಾವು ಪೊಲಿಟಿಕಲ್ ಇನ್ವಾಲ್ವ್ಮೆಂಟ್ ಇರೋರನ್ನ ಹುಡುಕೊಂಡು ಹೋಗೋಣ. ನಮ್ಮ ಕ್ಷೇತ್ರದಲ್ಲಿ ನಾವು ರಾಜಕೀಯದಿಂದ ದೂರ. ನಮಗೆ ಚುನಾಯಿತ ಜನಪ್ರತಿನಿಧಿಗಳು ಅಷ್ಟೇ. ಇವ್ರು ಆ ಸಂಸ್ಥೆದ ಏನೋ ಒಂದು ವಿಚಾರ ಮುಟ್ಟಿಸಕ್ಕೆ ಬಂದಿದ್ದಾರೆ ಅಂದರೆ ಅವ್ರನ್ನ ಆಯ್ತಪ್ಪ ಕಳಿಸಿಟ್ಟು ಗ್ರಾಮ ಸಭೆ ಮುಗ್ದೋಗ್ಬಿಡ್ಲಿ, ನಂತರ ಅದನ್ನ ಮುಂದುವರಿಸ್ತೀವಿ ಅಂತ ಅದನ್ನ ಹೇಳ್ಬೇಕಣ್ಣ. ಯಾವುದೋ ಆರ್ಡ್ರುಗಳು ರಿಕ್ವೆಸ್ಟ್ ರೀತಿ ಹೋಗ್ಬೇಕು, ಆರ್ಡ್ರ್ ಆಗ್ತದೆ. ಇದು ಒಂದು ದಯವಿಟ್ಟು ಮುಂದೂಡೋದ್ರಲ್ಲಿ ಬರೀ ಸಾಮಿಯಾನ ಹಾಕ್ಸ್ಕೊ ಹೋದು ಮುಂದೂಡ್ಬಿಟ್ಟು ಆಗಲಿಲ್ಲ, ಹಂಗೆ ಆಗಬಾರ್ದಣ್ಣ. ಎಷ್ಟು ಜನ ಪ್ರಾಮಾಣಿಕವಾಗಿ ಗ್ರಾಮ ಸಭೆನ ಇವತ್ತು ಮಾಡಬೇಕು ಅಂತ ಎಷ್ಟು ಜನ ಪ್ರಯತ್ನ ಪಟ್ಟಿದ್ದೀವಿ? ಪಂಚಾಯತಿ ಮೆಂಬರ್ಸ್ಗಳು ಅಥವಾ ಅಧಿಕಾರಿಗಳು ಯಾರು ಪಟ್ಟಿದೆ? ಆತ್ಮಸಾಕ್ಷಿಗೆ ನನಗೇನಿಲ್ಲ. ಕೆಲವರು ಅಂದ್ಕೊಂಡಿದೆ. ಈಗ ನನಗೆ ನೆನ್ನೆ ಹೇಳಿದ್ನಲ್ಲ, ನೆನ್ನೆ ಇಲ್ಲೇ ಇದ್ದೀವಿ ಮೈಕೋನವ್ರ ಪಾಪ ಸಾಂದಿದ್ದಕ್ಕೆ ನಮಗೆ ಗೊತ್ತಾಯ್ತು. ಯಾರ್ದೋ ವಾಯ್ಸೋದು ಪೆಂಡ್ರೈವ್ ಹಾಕೊಂಡು ಸಾರ್ಬಿಟ್ಟು. ಇಲ್ಲಿ ಮಹಿಳೆಯರ ಪರ ಕೆಲಸ ಮಾಡೋರು ಈ ಊರಲ್ಲಿ ಇದ್ದಾರೆ ಏನು ಗೊತ್ತಿಲ್ವಾ? ಮಕ್ಳ ಪರ ಕೆಲಸ ಮಾಡೋರು ಎಷ್ಟು ಜನ ಇದ್ದಾರೆ ಏನು ಗೊತ್ತಿಲ್ವಾ? ಯಾರು ಪಂಚಾಯತಿಯವ್ರು ಯಾರು ಕರೆದಿದ್ದಾರೆ? ಈಗ ನಮಗೆ ಬೇಕಾಗಿ ಬಂದಿಲ್ಲ ಅಣ್ಣ, ನಾವು ಸಾರ್ವಜನಿಕರಿಗೋಸ್ಕರ. ಈಗ ನನ್ನ ಕೆಲಸ ನಮ್ಗೆ ಎಷ್ಟು ಕಣ್ಣಾಗಿ ಕೂರ್ಸ್ಬಿಟ್ಟು ಬಂದಿದ್ದೀವಿ. ಅವ್ರೊಂದು ಪ್ರಾಜೆಕ್ಟ್ ಅವ್ರು ಬಂದಿದ್ದಾರೆ. ಇವು ಪಂಚಾಯತಿ ಲೆವೆಲಲ್ಲಿ ಏನೋ ಒಂದು ಕೆಲಸ ಮಾಡಬೇಕು ಇಡೀ ಜಿಲ್ಲೆ ಪಂಚಾಯತಿನ. ಅದು ಏನಿದೆ ಅಣ್ಣ ಕೇಳಿಸ್ಕಣ. ನಾನು 24 ವರ್ಷ ಫೀಲ್ಡಲ್ಲಿ ಕೆಲಸ ಮಾಡಿದ್ದೀನಿ. ನಾನು ಹೇಳಬೇಕಾಗಿಲ್ಲ, ಮತ್ತೊಂದು ಬೇಡವೇ ಬೇಡ. ಇಲ್ಲಿ ನಮ್ಮ ಸಿಡಿಪಿ ಇಲ್ಲ ಅಂದರೆ ಅನುಪಸ್ಥಿತಿನಲ್ಲಿ A ಗ್ರೇಡ್ ಸೂಪರ್ವೈಸರ್ ಇರ್ತಾರೆ, ಅವ್ರನ್ನ ಕಳಿಸ್ಕೊಳ್ಳೋಕ್ಕೆ ಪ್ರಾವಿಷನ್ ಇದೆ. ಇನ್ಚಾರ್ಜ್ ಸಿಡಿಪಿ ಇಲ್ಲ ಅಂತ ಈಗ ಸಿಡಿಪಿ ಆಫೀಸರ್ ಎಲ್ಲ ಕೆಲಸ ಏನು ನಿಂತಿಲ್ಲ ಅಣ್ಣ. ಇನ್ಚಾರ್ಜ್ ಒಬ್ರು ಕೊಟ್ಟು ಅವರು ರಿಸರ್ವೇಷನ್ ಮಾಡಿ ಕೊಟ್ಟು ಹೋಗಿರ್ತಾರೆ. ಆ ಥರ ಒಬ್ಬರನ್ನ ಕಳ್ಸೋಕ್ಕೆ ಪ್ರಾವಿಷನ್ ಇದೆ. ನಾನು ಸಿಡಿಪಿ ಬಂದೆ ಮೇಡಮ್ ಏನು ಮಾಡ್ತೀರಿ ಸರ್? ಇದು ಒಂದು ನಮ್ಮ ನೆಗ್ಲಿಜೆನ್ಸಿ. ಇದಕ್ಕೆ ಶಾಸ್ತಾರ ಅಥವಾ ಕಾಟಾಚಾರಕ್ಕಾಗುವಂಥ ಅಲ್ಲಿ ಒಂದು ಎಡವಟ್ಟಾಯಿತು. PDO ಸರ್ಗಳೇ ಈಗ ಬರ್ತಾ ಇದ್ದಾರಂತೆ, ಬಿಡಿ PDO ಅದು ಒಂದು ಆಯಿತು. ಇನ್ನು ಉಳಿದಂತೆ ಇತರೆ ಅಧಿಕಾರಿಗಳು ಈ ಗ್ರಾಮ ಸಭೆಗೆ ಬರೀ ನೋಡಲ್ ಆಫೀಸರ್ ಒಬ್ಬರೇ ಬಂದು ಅಧಿಕಾರಿಯಾಗಿ
ಅಲ್ಲಿ ಅತಿಥಿಯಾಗಿ ಸುತ್ತಿದ್ದು ಹೋಗ್ಬೇಕಾ, ಇನಾಗ್ರೇಷನ್ ಮಾಡಿ ನಾವು ಕೊಡೋ ಕಾಪಿಟಿನೋ ಅಥವಾ ಉಪ್ಪಿಟ್ಟು ಕೇಸರಿ ಭಾತ್ನ ತಿಂದು ಹೋಗೋದು, ಒಂದಷ್ಟು ಇಲಾಖೆ ಸವಲತ್ತನ್ನ ಮಾಹಿತಿ ಕೊಟ್ಟು ಹೋಗ್ತಾರೆ. ಉಳಿದಂಥ ಯಾವ ಅಧಿಕಾರಿಗಳು ಈ ಗ್ರಾಮ ಸಭೆಗೆ ಬರ್ತಿದ್ದಾರೆ? ಲಾಸ್ಟ್ ಟೈಮ್ ಯಾವುದೇ ಇಲಾಖೆ ಅಧಿಕಾರಿಗಳು ಬಂದಿದ್ದು, ಈ ಸರಿ ಯಾವ್ಯಾವ ಇಲಾಖೆಗೆ ನಿಮ್ಮ ಕಡೆಯಿಂದ ನೋಟಿಸ್ ಹೋಗಿದೆ, ಎಷ್ಟು ಜನ ಬಂದಿದ್ದಾರೆ? ಈಗ ಶೇಖರ್ ಇವರು ಅಂಬುಜಾ ಏನು ವಿಚಾರ ಹೇಳ್ತೀನಿ ನಂಗೆ ಸರಿಯಾಗಿ ಕೇಳ್ತಿಲ್ಲ. ಈಗ ನಮ್ದು ಯಾವುದೋ ಆಫೀಸರ್ ಬಂದಿದೆ, ನಾನು ಆಟೇಳ್ತೀನಿ. ಇವ್ರು ಏನು ಹೇಳ್ತಿರೋ ಗೊತ್ತಿಲ್ಲ. ಮಹಿಳೆಯರಿಗೆ ಉಪಯುಕ್ತ ಆಗಿದೆ ಅಂದಾಗ ಖಂಡಿತ ಹೇಳೋಕ್ಕೆ ನೀವು ಹುಡುಕೊಂಡು ಹೋಗ್ಬೇಕಂತವ್ರನ್ನ ಅವರೇ ಬಂದಿದ್ದಾರೆ ಅಂದರೆ ಅಂಥವ್ರಿಗೆ ಅವಕಾಶ ಕೊಡೋಕ್ಕೆ ಅವಕಾಶ. ಅದು ನೀವೇನು ಹೇಳಬೇಕು, ಗ್ರಾಮ ಸಭೆ ಮುಗಿದ ನಂತರ ಅಥವಾ ಮಧ್ಯಾಂತರದಲ್ಲಿ ಅದನ್ನು ವಿಚಾರನ ಮುಟ್ಟಿಸಿ ಅಂತ ಹೇಳಿ. ಇದು ನಮ್ಮ ಒಂದು ಸಂಸ್ಕರಣ. ಇದು ಚೇರಿದೆ ಕುತ್ಕೊಳ್ಳಿ ಅನ್ನೋದಕ್ಕೂ ಲೋಕ್ ಚೇರಿದೆ ಆಗ ಹಣ ಕುತ್ಕೊ ಅನ್ನೋದು ಲಾಟ್ ಆಫ್ ಡಿಫ್ರೆನ್ಸ್ ಇದೆ. ಇದನ್ನು ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಂತ ನಾವು ಇದನ್ನು ನಾವು ಕಲಿತೀವಿ. ಸೊ ಈಗ ಅವರು ಅಂಬುಜ ನಮ್ಮೂರು ಹೆಣ್ಮಕ್ಳು ಯೋಜನೆಯವರಿದ್ದಾರೆ. ಕೋಆರ್ಡಿನೇಟರ್ ಒಬ್ಬೊಬ್ರು ಕರೆದು ಒಂದು ಮೀಟಿಂಗ್ ಕರೆದು ತಗೊಳ್ಳಿ ಕರಪತ್ರ SH ಗ್ರೂಪ್ಸ್ಗೆ, ಇಂಡಿವಿಜುವಲ್ SH ಗ್ರೂಪ್ಸ್ಗೆ ಕೊಡಿ ಪ್ರತಿನಿಧಿಗಳಿಗೆ ಅಂದರು. ಅದು ಕೂಡ ಆಹ್ವಾನ ಪತ್ರಿಕೆಗಳು ತಲುಪ್ತಾರೆ. ಇವು ಯಾಕೆ ಈ ಥರ 7 ದಿನ? ಈಗ ಇಷ್ಟು ವರ್ಷ 2025-26ನೇ ಗ್ರಾಮ ಸಭೆ ಮಹಿಳಾ ಗ್ರಾಮ ಸಭೆಯಲ್ಲಿ ನಾವಿದ್ದೀವಿ. ಈಗ ನಾವು 7 ದಿನ ಮುಂಚಿತವಾಗಿ ಕೊಡ್ತೀವಿ ಅಂತ ನಾವು ಇನ್ನೂ ಅಂತಿದ್ದೀವಿ ಅಂದರೆ ಹಂಗಾರೆ ನಾವು ಇನ್ನೂ ಯಾವ ಓದಿಲ್ಲ ಈ ಕಾಲದಲ್ಲಿ. ಎಲ್ಲ ಪಾಪ ಓದಿರೋ ಎಜುಕೇಷನ್ ಕಡಿಮೆ ಇರೋ ಮೆಂಬರ್ಸ್ ಬಗ್ಗೆ ನಾವು ಮಾತಾಡೋದೇ ಬೇಡ. ನೀವು ಕೂಡ ಎಲ್ಲ ಕೆಲವರು ಒಂದಷ್ಟು ಜನ ಎಜುಕೇಟೆಡ್ಗಳಿದ್ದೀವಿ. ಅಟ್ಲೀಸ್ಟ್ ನೀವುಗಳಾದ್ರು ಈಗ ಆಯ್ತಪ್ಪ ಬೇಡ, ನಿಮ್ಮ ಊರಿನಲ್ಲಿ ಎಷ್ಟು SH ಗ್ರೂಪ್ಸ್ ಅವ್ರಿಗೆ ಅಥವಾ ನಿಮ್ಮ ವಾರ್ಡ್ಗಳಲ್ಲಿ ಎಷ್ಟು SH ಗ್ರೂಪ್ಸ್ ಅವ್ರಿಗೆ ಇಂಡಿವಿಜುವಲ್ ಜನಪ್ರತಿನಿಧಿಗಳು ಮಾಹಿತಿ ಕೊಡ್ತೀವಿ ಅಲ್ವಾ? ನೀವುಗಳು 5-5 ಜನ ಕರ್ಕೊಬಂದಿರೋ ಗ್ರಾಮ ಸಭೆಗಳು ಫೋರಮ್ ಇಲ್ಲ ಅನ್ನೋ ಮಾತೇ ಇಲ್ಲ. ಫೋರಮ್ ಇದ್ದು ನಡೆಯುತ್ತೆ ಆಯ್ತಾ? ನಾವು ಲಾಸ್ಟ್ ಟೈಮ್ ಮಾಡಿದ್ವಿ ಮಹಿಳಾ ಮತ್ತು ಗ್ರಾಮ ಸಭೆ. ನೀವು ಯಾವುದು ಸಾಮಿಯಾನ ಖರ್ಚೆಲ್ಲ ಸೇವ್ ಆಗಿ ಪಂಚಾಯತಿ ಕೊಡೋಣ ಆಗುತ್ತೆ. ಅದು ಬ್ಯಾನರ್ ಸಪ್ರೇಟೇ ಮಾಡಿಸ್ಬೇಕು. ಇದು ಲಾಸ್ಟ್ ಟೈಮ್ ಗಂಟೆಗಟ್ಟಲೆ ಮಾತಾಡ್ತಿದ್ದೀವಿ. ನೀವೇ ಮಾತಾಡಿದ ಪಂಚಾಯತಿಯವರು ಮಾತಾಡ್ತಿದ್ದೀವಿ. ಸೊ ಗಂಟ್ಲರ್ಕೊಂಡು ನಾವು ಮಾತಾಡಿ ಏನು ಪ್ರಯೋಜನ? ಕಿಂಚಿತ್ ಒಂದೇ ಒಂದು ಪಾಯಿಂಟ್ ಕೂಡ ಇಲ್ಲಿ ಬದಲಾವಣೆ ಆಗಿಲ್ಲ ಅಂದರೆ ಮತ್ತೆ ಯಾಕೆ ಬೇಕಿದು ಸಿಸ್ಟಮ್? ಆಯ್ತಾ ಇರ್ಲಪ್ಪ. ಈಗ ಅಲ್ಲ ಕೆಂಪಣ್ಣವರೇ ಒಂದು ನಿಮಿಷ ಆಯ್ತಾ? ಈ ನೋಟಿಸಲ್ಲಿ ಈಗೆಲ್ಲ ಅವೇರ್ನೆಸ್ ಆಗಿದೆ. ಲಾಸ್ಟ್ ಟೈಮು ಸುತ್ತೋಲೆ ಸಮೇತ ಬಂದಿದ್ದಾರೆ ಅಂದರೆ ಹೆಣ್ಮಕ್ಳು ಎಷ್ಟು ಅವೇರ್ನೆಸ್ ಆಗಿದ್ದಾರೆ ಬೂದೂರು ಪಂಚಾಯತಿಲಿ ಅಂತ ನೀವಾಗಲಿ ನಾನಾಗಲಿ ಅಧಿಕಾರಿಗಳಾಗಲಿ ಹೊರಗಾಗಿದೆ ಎಚ್ಚೆತ್ಕೊಳ್ಳೇಬೇಕಿತ್ತು. ನಮಗೊಂದು ಕರೆಗಂಟೆ ಮಕ್ಕಳ ಪರ ಮಹಿಳೆಯರ ಪರ ಕೆಲಸ ಮಾಡ್ತಿರೋ ಪ್ರಶ್ನೆ ಮಾಡೋರು ಇದ್ದಾರೆ. ಅವರು ಒಳ್ಳೆಯವರ ಕೆಟ್ಟರು ನಮ್ಗದು ಬೇಡ ಪರ್ಸ್ನಲಿ. ಸೊ ಇಲ್ಲಿ ಪ್ರಶ್ನೆ ಮಾಡೋರು ಇದ್ದಾರೆ ಅಂದಾಗ ನಾವು ಪ್ರಿಪೇರ್ ಆಗ್ತೀವಿ. ಸುತ್ತೋಲೆ ಸಮೇತ ಬರ್ತಾರೆ ಅಂದರೆ ಎಚ್ಚೆತ್ಕೊಂಡು ಇವೆಲ್ಲ ಇಟ್ಕೊಂಡು ನಾವು ಇಲ್ಲಿ ಎಷ್ಟು ಜನ ಇಲಾಖಾ ಅದಕ್ಕೆ ಬಿಡಿ ನಮ್ಮ CDPO ಅವ್ರೇನೋ ಕಾಲ್ ಮಾಡಿದ್ದೆ ಲೋಕದ ಇದೆ ಅರ್ಥ ಅಣ್ಣ. ಎಲ್ಲದಕ್ಕೂ ಫಂಡ್ ಇಲ್ಲ, 40 ಜನಕ್ಕೆ ಊಟ ಕೊಡೋದಕ್ಕಾಗಲ್ಲ. ಕೊಡ್ಬೇಕಾ? ಬೇಕಾದ್ರೆ ಕರೀರಿ ಈಚೆ ಅವ್ರು ಹೇಳಿದ್ರು ಏನಿದೆ ಅವ್ರು ಹೇಳ್ತಾರೆ. ಕೊಡ್ಬೇಕಂದ್ರೆ ಒಂದು ಲೆಟ್ರ್ ಕೊಡಿ, ಮೀಟಿಂಗಲ್ಲಿ ಅಪ್ರೂವಲ್ ತಗೋಬೇಕು. ತಗೊಂಡಾದ್ಮೇಲೆ ಅವ್ರು ಓಕೆ ಅಂದರೆ ನಾವು ಅರೇಂಜ್ ಮಾಡ್ಕೊಡ್ತೀವಿ. ನಾವು ಜನ ಸೇರಿಸ್ಕೊಡಿ ಸರ್ ಅಂತ ಕೇಳ್ತಿಲ್ಲ, ಅಧ್ಯಕ್ಷ ಜನ ಸೇರಿಸ್ಕೊಡಿ ಅಂತ ಕೇಳ್ತಿಲ್ಲ, ಜಾಗ ಕೊಡಿ ಅಂತ ಕೇಳ್ತಾ ಇಲ್ಲ. ಕೇವಲ ಊಟದ್ದು 40 ಪಂಚಾಯತಿ. ನಮ್ಮ ಹಳೇಬುದ್ದೂರು ಪಂಚಾಯತಿ ಅಷ್ಟೊಂದು ದರಿದ್ರ ಬಂದಿದೆ. ಹಳೇಬುದ್ದೂರಿಗೆ 40 ಜನ ಊಟ ಆಗ್ತಿರೋದು ಹಳೇಬುದ್ದೂರು ಪಂಚಾಯತಿ. ನಾವು ಇದು ಲೈಸೆನ್ಸ್ ಎಲ್ಲ ರಿನ್ಯೂವಲ್ ಮಾಡಿಸ್ಕೊತೀವಿ. ಹಂಗೆ ಹಣ ಎಲ್ಲ ಹೋಗುತ್ತೆ ಅದೆಲ್ಲ. ಈಗ ಸಾಮಿಯಾನಕ್ಕೆ ಕನಿಷ್ಠ 5,000-10,000 ರೂಪಾಯಿ ಬಿಲ್ ಇರುತ್ತೆ ಸಾಮಿಯಾನಕ್ಕೆ ಆಯ್ತಾ? ಅದೆಷ್ಟು ರೂಪಾಯಿ ನಮ್ಗೆ ಅದು ಬೇಡ. ಈ ಸಾಮಿಯಾನಕ್ಕೆ ದುಡ್ಡು ಕೊಡ್ತಂದಿಲ್ವಾ ನೀವು? ಹೆಣ್ಮಕ್ಳಿಗೆ ಆಫ್ಟರ್ ಆಲ್ ಒಂದು ಭಾತ ಚಿತ್ರಾನ್ನ ಕೊಟ್ಟರೆ 50 ರೂಪಾಯಿ ಬರುತ್ತೆ ಇಲ್ವಾ ಸ್ಮಿತಾ? ಒಟ್ಟು ಮಾಡ್ತೀರಿ ನೀವು ಮನಸ್ಸು ಮಾಡಿರಿ 50 ರೂಪಾಯಿನ 50 ದುಡ್ಡು 40 ಜನಕ್ಕೆ ಇಷ್ಟ ಆಗ್ತಾಯಿತ್ತು. ಬೇಡ ನಮಗೆ ಅಧಿಕಾರಿಗಳು ಮೋಸ ಹೋಗ್ಬೇಕಪ್ಪ, ನಾವು ಮಾಡ್ಕೊತೀವಿ ಬೇಡ. ಅಲ್ಲ ನಾನು ಇದು ವಾಸ್ತವ ಬೂದೂರು ಪಂಚಾಯತಿ ಇಷ್ಟೊಂದು ಅಧ್ವಾನ ಇದು ಪಂಚಾಯತಿಯವ್ರು ಮಾಡೋ ಕೆಲಸನ ನಾವು ಮಾಡ್ದಂಗೆ ಏನು ಪ್ರಾಜೆಕ್ಟ್ ಅಲ್ಲ, ಏನು ಇದೊಂದು ಮೂವ್ಮೆಂಟ್ ಎಜುಕೇಶನ್ ಪೇರೆಂಟ್ಸ್ಗಳನ್ನ ಅವೇರ್ನೆಸ್ ಮಾಡಬೇಕು. ತುಂಬಾ ಇದು ನೋವಾಯ್ತು ವಿಚಾರ. ಎಷ್ಟು ಜನ ಗೊತ್ತಾಗಿದೆ ಊರಲ್ಲಿ ಪೂರ್ಣಿಮಾ ನೀವು ಕಂಡಂಗೆ ಎಷ್ಟೇಣ ಕೇಳಿಸ್ಕೊಪ್ಪ ಸ್ವಲ್ಪ ನೀವು ಲೋಕಲರ್ ಇದ್ದೀರಾ. ಈ ಊರಿನಲ್ಲಿ ಎಷ್ಟು ಜನ SH ಗ್ರೂಪ್ಸ್ ಬೀದಿಗೆ 2-3 ಜನ 5 ಜನ ಆಕ್ಟಿವ್ ಮೆಂಬರ್ಸ್ ಇಲ್ವಪ್ಪ. ಬರೀ ಆ ಮೆಂಬರ್ಸ್ಗಳಿಗೆ ಈಗ ನಿಮ್ಮ ಬೀದಿಗಳ ಕಡೆ ಅವಕ್ಕ ಇಂದ್ರಕ